ಅವೆರಡನ್ನೂ ಮಾಡಿದ್ದ. Not bad. Now you. ಸೊ ಫೈನಲಿ ಗಾಯ್ಸ್, ಲಾಸ್ಟಾಗಿ ಎಷ್ಟೊಂದು ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಪ್ರೆಷನಲ್ಲಿ ಇದ್ದೆ, ಇಟ್ಸ್ ಓಕೆ. ಫೈನಲಿ ವಿಡಿಯೋ ಮಾಡೋಣ ಅಂತ ಮನ್ಸಾಯ್ತು, ಸೊ ಮಾಡ್ತಾ ಇದ್ದೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇದು ಬಂದ್ಬಿಟ್ಟು ಹೌದು, ನೀವೇನು ತಮ್ನೇಲ್ ಟೈಟ್ಲಲ್ಲಿ ನೋಡ್ಕೊಂಬಂದ್ರು ಅದೇ ಇದು. ಹೌದು, ನಾನು ಪ್ರಭಾಸ್ ವರ್ಸಸ್ ಯಶ್ ಮೇಲೆ ವಿಡಿಯೋ ಮಾಡ್ತಾ ಇರೋದು. ಅಫ್ಕೋರ್ಸ್ ಯಾರು ಬುದ್ಧಿವಂತ ಯಾರು ದಡ್ಡ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾರನ್ನೂ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಇದು ರಿಯಲ್ ಫ್ಯಾಕ್ಟ್ಸು. ಯಾಕೆಂದರೆ ನೀವೇ ಯೋಚನೆ ಮಾಡಿ, ಯಶ್ಗೆ 2 ವರ್ಷ ಬೇಕಾಯ್ತು ಒಂದು ಸ್ಕ್ರಿಪ್ಟ್ಸ್ ಯೂಸ್ ಮಾಡೋಕ್ಕೆ. ಅದೇ ಟೈಮಲ್ಲಿ ಪ್ರಭಾಸ್ 4 ಪಿಕ್ಚರ್ ಮಾಡ್ತವ್ರೆ. ಅದರಿಂದ ಏನಾಗುತ್ತೆ, ಪ್ರಭಾಸ್ ಇಸ್ ಮೇಕಿಂಗ್ 400 crores ವರ್ಷಕ್ಕೆ. ಮಿನಿಮಮ್ ಒಂದು 100 ಕೋಟಿ ಇಲ್ಲಾಂದ್ರೆ 200 ಕೋಟಿ 2 ಪಿಕ್ಚರ್ ಬಂದರೆ ಡೈರೆಕ್ಟ್ಲಿ, ಅದು ಪ್ರಾಫಿಟ್ ಬಿಟ್ಟು. ಅಂದರೆ ಫ್ರಂಟ್ ಲೋಡಲ್ಲೇ 100 ಕೋಟಿ ರೂಪಾಯಿ ಹಂಗೆ. ಸೊ ನೀವೇ ಯೋಚನೆ ಮಾಡಿ ಯಾರು ಜಾಸ್ತಿ ಬುದ್ಧಿವಂತ ಅಂತ. ಎಷ್ಟು 2 ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ತಾನೆ, ಆದ್ರೂ ಎಷ್ಟು ಚಾರ್ಜ್ ಮಾಡ್ಬೋದು? ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 75 crores ಚಾರ್ಜ್ ಮಾಡ್ಬೋದು. ಆಫ್ಟರ್ KGF, ಇಫ್ ಐಮ್ ನಾಟ್ ರಾಂಗ್, 50 to 75 crores ಮಧ್ಯದಲ್ಲಿ ಬರ್ಬೋದು. ಬಟ್ ಪ್ರಭಾಸ್ ಈಸ್ ಲೈಕ್ ನೋ, ನನಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಹಿಟ್ ಆಗಲಿ ಫ್ಲಾಪ್ ಆಗಲಿ, ಐ ಡೋಂಟ್ ಗಿವ್ ಅ ಶಿಟ್. ನನಗೆ 100 ಕೋಟಿ ರೂಪಾಯಿ ಮಾಡಿಬಿಡ್ಬೇಕು ಅಷ್ಟೇ ನಿನ್ನ ಟೇಬಲ್ ಮೇಲೆ, ನೋ ಮೋರ್ ಟೆನ್ಷನ್. ಹಿಟ್ ಆಗಲಿ ಫ್ಲಾಪ್ ಆಗಲಿ, ನನಗಂತೂ 100 ಕೋಟಿ ದಿನ, ವರ್ಷಕ್ಕೆ ಒಂದು 100 ಕೋಟಿ ಅಂತ ಬಂದೇ ಬರುತ್ತಾ? ಸೊ ನೀವು ಯೋಚನೆ ಮಾಡ್ಬೇಕಲ್ಲಿ, ಎಷ್ಟು ಬುದ್ಧಿವಂತ ಇರಬೇಕು. ಪ್ರಭಾಸ್ನ ಎಲ್ಲರೂ ದಡ್ಡ ಅಂತ ಹೇಳ್ತಾರೆ, ಏನು ಗುರು ಫ್ಲಾಪ್ ಮೇಲೆ ಫ್ಲಾಪ್ ಕೊಡ್ತಾನೆ. ಅವ್ನು ಫ್ಲಾಪ್ ಕೊಟ್ಟರು 100 ಕೋಟಿ ರೂಪಾಯಿ ಜನ ಕೊಟ್ಬಿಟ್ಟು ಪಿಕ್ಚರ್ ಮಾಡ್ತಾರೆ ಅಂದ್ರೆ ಅವ್ನು ಎಷ್ಟು ಲಕ್ಕಿ ಇರ್ಬೇಕು ಲೆಕ್ಕ ಹಾಕಿ. ಐ ಆಮ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ದಟ್ ಪ್ರಭಾಸ್ ಇಸ್ ನಾಟ್ ಅ ಗ್ರೇಟ್ ಆಕ್ಟರ್. ಪ್ರಭಾಸ್ ಇಸ್ ಅ ಗ್ರೇಟ್ ಆಕ್ಟರ್. ಪ್ರಾಬ್ಲಮ್ ಏನಂದ್ರೆ ಅವ್ರು ಚೂಸ್ ಮಾಡ್ತಾರೆ ಸ್ಕ್ರಿಪ್ಟು ಈಗಿನ ಜನ್ರೇಷನ್ಗೆ ಅಷ್ಟಾಗಿ ಸೂಟ್ ಆಗ್ತಲ್ಲ. ಬಟ್ ಇವನ್ ಐ ಆಮ್ ನಾಟ್ ಸೇಯಿಂಗ್ ಸಲಾರ್ ವಾಸ್ ಎ ವೆರಿ ಬ್ಯಾಡ್ ಮೂವಿ. ನೋ, ಸಲಾರ್ ವಾಸ್ ಓಕೆ ಮೂವಿ, ನನಗೆ ಅರ್ಥ ಆಯ್ತು. ಯಾಕಂದ್ರೆ ಉಗ್ರಂ ರೀಮೇಕ್ ಆಗಿದ್ದಾಗ ಓಕೆ ಮೂವಿ, ನನಗೆ ಅದ್ರ ಸೆಕೆಂಡ್ ಪಾರ್ಟಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ತೋರಿಸ್ಬೋದು ಅಂತ ನಾನು ಅನ್ಕೋತೀನಿ. ಬಟ್ ಅದು ಬಿಟ್ಟರೆ ಯಶ್ ಅವರು ನೋಡಿ ತೊಗೊಂಡಿರೋದು KGF ಚಾಪ್ಟರ್ 1 ಚಾಪ್ಟರ್ 2 ಆದಮೇಲೆ ಈಗ ಟಾಕ್ಸಿಕ್ ಇನ್ನು 2025 ಬರೋದು. ಸೊ ಅದಕ್ಕೆ ಅವ್ರು ಒಂದು 75 ಕೋಟಿ ರೂಪಾಯಿನಾದ್ರು ಚಾರ್ಜ್ ಮಾಡಿರ್ತಾರೆ, ಐ ಆಮ್ ನಾಟ್ ರಾಂಗ್. ತಿರ್ಗಾ ನೆಕ್ಸ್ಟ್ ಪಿಕ್ಚರ್ಗೆ ಅದು ಇನ್ನೆಷ್ಟು ಬ್ರೇಕ್ ತೊಗೊಂಡು ಮಾಡ್ತಾರೆ. ಆದರೆ ದುಡ್ಡು ಮಾಡಲ್ಲ. ಇನ್ ದಿ ಎಂಡ್ ಯಶ್ ಈಸ್ ಫೋಕಸಿಂಗ್ ಅಬೌಟ್ ಕ್ವಾಲಿಟಿ ಇನ್ಸ್ಟೆಡ್ ಆಫ್ ಕ್ವಾಂಟಿಟಿ. ಜಾಸ್ತಿ ಪಿಕ್ಚರ್ ಮಾಡೋದ್ ಬದಲು ಕಮ್ಮಿ ಪಿಕ್ಚರ್ ಮಾಡಿ, ಅಂದರೆ ಯಶ್ಗೆ ಏನು ಗೊತ್ತಾ, ದುಡ್ಡೆಲ್ಲ ಇಂಪಾರ್ಟೆಂಟು. ಈಸ್ ಆಲ್ ಅಬೌಟ್ ಏನಂತಾರೆ ಕ್ವಾಲಿಟಿ. ಪಿಕ್ಚರು ಚೆನ್ನಾಗಿರಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ತುಂಬ ಟೈಮ್ ತಗೊಂಡು ಆಮೇಲೆ ಪಿಕ್ಚರ್ನ ಈಗ ಸೈನ್ ಮಾಡಿರೋದು ಡಿಸೆಂಬರಲ್ಲಿ. ಸೊ ಇಫ್ ಐಮ್ ನಾಟ್ ರಾಂಗ್. ತೋ ಅಂದರೆ ಪ್ರಭಾಸ್ ಅವ್ರದ್ದು ಏನು ಹಂಗೇನಿಲ್ಲ. ಬಟ್ ಏನಂದ್ರೆ ಅವರು ಒಳ್ಳೊಳ್ಳೆ ಮೂವೀಸ್ಗಳು ಸೈನ್ ಮಾಡ್ತಾರೆ, ಕೆಲವೊಂದೊಂದು ಚೆನ್ನಾಗಿರುತ್ತೆ, ಕೆಲವೊಂದೊಂದು ಚೆನ್ನಾಗಿರಲ್ಲ. ಇಟ್ಸ್ ಓಕೆ, ಬಟ್ ಇಟ್ಸ್ ಅ ಗುಡ್ ಥಿಂಗ್, ರೈಟ್? ಟೋಟಲಿ ಪ್ರಭಾಸ್ದು ನಾನು ಹೇಳ್ತಾ ಇರೋದಂದ್ರೆ, ಪ್ರಭಾಸು ಏನು ಸ್ಮಾರ್ಟ್ ವರ್ಕ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಇಷ್ಟು ಫಸ್ಟು ರಾಧೇಶ್, ಸರಿ ಯಾವ್ದು ಬಂದು ಸಾವು, ಅದ್ರಲ್ಲಿ 100 ಕೋಟಿ ಏನು ನೋಡೋದಿಲ್ಲ, ಹತ್ರ ಒಂದು 70 ಅನ್ಕೊಳ್ಳಿ. ರಾಧೇಶ್ಯಾಮಲ್ಲಿ ನೆಕ್ಸ್ಟ್ ಅದಾದ್ಮೇಲೆ ಬರುತ್ತೆ ರಾಧೇಶ್ಯಾಮ್. ಅದು 100 ಕೋಟಿ ಇಸ್ಕೊಂಡು ಹೋಗ್ಬಿಡು. ನಾನು ಹೇಳ್ತಾ ಇರೋದು ಸಾವದಲ್ಲಿ 100 ಕೋಟಿ, ರಾಧೇಶ್ಯಾಮಲ್ಲಿ 100 ಕೋಟಿ, ಆಮೇಲೆ ಆದಿಪುರುಷಲ್ಲಿ 100 ಕೋಟಿ, ನೆಕ್ಸ್ಟ್ ಈಗ ಸಲಾರಲ್ಲೂ 100 ಕೋಟಿ ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಬೇರೆ ಕೇಳೋರೆ. ನೆಕ್ಸ್ಟು ಇದು ಹೇಳ್ಬೋದು ಕಲ್ಕಿ ಗೊತ್ತೈತೆ, ಅದರಲ್ಲೂ 100 ಕೋಟಿ ಗ್ಯಾರಂಟಿ ಇಸ್ಕೊಂಡೇ ಇರ್ತಾರೆ, ಯಾರು ಎಲ್ಲಿದ್ದಿಲ್ಲ ಅಂತ. ನೆಕ್ಸ್ಟ್ ಅದಾದಮೇಲೆ ಯಾವುದಿದು ಸ್ಪಿರಿಟ್ ಐತೆ. ಅದಾದ್ಮೇಲೆ ಈಗ ಇದ್ರದ್ದು ಶೂಟಿಂಗ್ ನಡೀತೈತೆ, ರಾಜಬಾಬುನ ಅದರದ್ದು ಇದು ನಡೀತೈತೆ. ಸೊ ಟೋಟಲಿ 7 ಪಿಕ್ಚರಿಂದ ಆಲ್ಮೋಸ್ಟು 500 ಕೋಟಿ ಮೇಲೆ ಸಂಪಾದನೆ ಮಾಡ್ಬಿಟ್ರು ಬ್ರೋ. ವಾಟ್ ದ ಹೆಲ್? ಯಾರು ತಾನೇ ಯೋಚನೆ ಮಾಡಿದ್ದು ಈ ಥರ ಇರಬೇಕು? 3-4 ವರ್ಷದಲ್ಲಿ 500 ಕೋಟಿ. ದೇವರೇ, ಫಿಲಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಪವರ್ ಐತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಪ್ಲಸ್ ಪ್ರಭಾಸ್ಗೆ ಇಷ್ಟೊಂದು ಫ್ಯಾಂಡಮ್ ಇದೆ ಅಂದರೆ, ಈವನ್ ಇಫ್ ಇಟ್ಸ್ ಫ್ಲಾಪ್ ಇಟ್ಸ್ ಓಕೆ. ಜನ ಹೋಗಿ ಥಿಯೇಟ್ರಿಗೆ ಹೋಗಿ ಕೊಡ್ತಾರೆ, ಪಿಕ್ಚರ್ ಕಾಸು ಕೊಟ್ಟು ನೋಡ್ತಾರೆ ಅಂತ ಲೆಕ್ಕ ಹಾಕಿ. ಅವ್ರ ಹತ್ರ ಎಷ್ಟು ಇದಿರಬೇಕು. ನನಗೇನಾದ್ರು ನೆಕ್ಸ್ಟ್ ಜನ್ಮದಲ್ಲಿ ಏನಾದರೂ ಇದ್ದರೆ ನಾನು ಪ್ರಭಾಸ್ ಆಗಬೇಕು ಬ್ರೋ. ಇಷ್ಟೊಂದು ದುಡ್ಡು ಬರುತ್ತೆ ಅಂದರೆ, ಫ್ಲಾಪ್ ಕೊಟ್ಮೇಲೂ ಪಿಕ್ಚರ್ ನೋಡ್ತಾನಂದ್ರೆ ಇದಕ್ಕೆ ದೇವ್ರ ಹತ್ರ ಏನಾದ್ರು ಪಡ್ಕೊಂಡು ಬಂದಿರಬೇಕು. ದೇವರನ್ನ ಸುಳ್ಳಾಗಿ ಕೇಳಬೇಕಲ್ವಾ? ಇಟ್ ಶೋಸ್ ದಟ್ ಈಸ್ ಡೂಯಿಂಗ್, ಅಂದರೆ ಎಷ್ಟು ಸ್ಮಾರ್ಟ್ನೆಸ್ ಇರಬೇಕು ಲೆಕ್ಕ ಹಾಕಿ. ಅವ್ರಿಗೆ ಗೊತ್ತಿದ್ದೇ ಮಾಡ್ತಾರದು ತಾನೇ. ಇದು ದುಡ್ಡು ಜಾಸ್ತಿ ಬರ್ತಿದೆ, ನಾನು ಫ್ಲಾಪ್ ಕೊಟ್ಟರು ಏನು, ಬಟ್ ಜನ ನೋಡ್ತಾರೆ ತಾನೆ. ಅದು ಫ್ಲಾಪು, ಅದು ಕ್ರಿಟಿಕ್ಸ್ ಹೇಳೋದು ಫ್ಲಾಪು ಹಿಟ್ಟು. ಬಟ್ ದುಡ್ಡಂತೂ ನನ್ನ ಪಾಕೆಟಿಗೆ ಬರ್ತಿದೆಯಲ್ಲ, ಅದು ಇಂಪಾರ್ಟೆಂಟ್. ಸೊ ಟೆಕ್ನಿಕಲಿ ಈಸ್ ಸ್ಮಾರ್ಟ್, ವೆರಿ ಸ್ಮಾರ್ಟ್. ಐ ಆಮ್ ನಾಟ್ ಸೇಯಿಂಗ್ ಯಶ್ ಈಸ್ ನಾಟ್ ಸ್ಮಾರ್ಟ್. ಯಶ್ ಈಸ್ ಆಲ್ಸೋ ಸ್ಮಾರ್ಟ್, ಬಟ್ ಈಸ್ ಟೇಕಿಂಗ್ ಹಿಸ್ ಟೈಮ್.
ಅಂದರೆ ಕ್ವಾಲಿಟಿ ಕಂಟೆಂಟ್ ತೆಗಿಯೋಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಾರೆ. ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಲೇಟ್ ಆಗೋದ್ರಿಂದ ಸ್ವಲ್ಪ ಕಮ್ಮಿ ದುಡ್ಡು ಮಾಡ್ಬೋದು. ಬಟ್ ವೇರ್ ಅದರ್ ಹ್ಯಾಂಡ್ ದುಡ್ಡಿನ ದುನಿಯಾ ಅನ್ನೋದ್ರಿಂದ ಪ್ರಭಾಸ್ ಅವರು ತುಂಬ ಜಾಸ್ತಿ ತಲೆ ಓಡಿಸಿ ಜಾಸ್ತಿ ದುಡ್ಡು ಜಾಸ್ತಿ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಸೊ ಐ ಆಮ್ ಸೇಯಿಂಗ್ ಇಬ್ರು ಸ್ಮಾರ್ಟ್ ಇದ್ದಾರೆ, ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಈ ಥರ ಡಿಸಿಷನ್ಸ್ ತಗೋಬೇಕಾಗುತ್ತೆ. ಇದು ಗೊತ್ತಿದ್ದು ಅವ್ರಿಗೆ ಒಬ್ಬೊಬ್ರು ಗೊತ್ತಾಗುತ್ತೆ ಈ ಪಿಕ್ಚರ್ ಚೆನ್ನಾಗಿಲ್ಲ ಗುರು ಅಂತ, ಆದರೂ ದುಡ್ಡು ಜಾಸ್ತಿ ಕೊಡ್ತವ್ರೆ ಅನ್ಬಿಟ್ಟು ಮಾಡ್ತಾರೆ. ಯಾಕೆ ಅಂದರೆ ದುಡ್ಡೇ ದುನಿಯಾ, ದುಡ್ಡಿಲ್ದೆ ಅಂದರೆ ಏನೂ ಇಲ್ಲ. ಅವ್ರು ಎಷ್ಟೋ ಜನ ಹೇಳ್ತಾರೆ ಇವರು ಸ್ಟಾರ್ಟಿಂಗ್ ಅಂತ ಪಿಕ್ಚರ್ಗಳು, ಎಷ್ಟೊಂದು ಪಿಕ್ಚರ್ಗಳು ಮಾಡಿರ್ತಾರೆ, ಸ್ಟೋರಿ ತುಂಬ ಚೆನ್ನಾಗಿರುತ್ತೆ, ಆರು ಫ್ಲಾಪ್ ಆಗುತ್ತೆ. ಯಾಕೆಂದ್ರೆ ಅದು ಅವಾಗ ಆಗಿನ ಟೈಮಲ್ಲಿ ಫೇಮಸ್ ಇರಲ್ಲ, ಪಾಪ್ಯುಲಾರಿಟಿ ಇರಲ್ಲ. ಈಗ ಫೇಮಸ್ ಆದ್ಮೇಲೆ ನಾನು ಅದೇ ಥರ ತುಂಬ ಹೈ ಕ್ವಾಲಿಟಿ ಪಿಕ್ಚರೇ ಮಾಡಬೇಕು ಅನ್ಕೊಂಡು ಕೂತ್ಕೊಂಡ್ರೆ 3-4 ವರ್ಷ ಅದರಲ್ಲೇ ಹೊಗೆ ಹಾಕೊಂಡ್ಬಿಡುತ್ತೆ. ಸೊ 3-4 ವರ್ಷದಲ್ಲೆಲ್ಲ ಅದೇ ಹೊಂಟೋಗ್ಬಿಟ್ರೆ ಎಲ್ಲ ನಾನು ಮರ್ತೇ ಹೋಗ್ತಾರೆ, ಯಾರು ನಾನು ಅಂತ ಗೊತ್ತೇ. ಆಮೇಲೆ ತಿರ್ಗಾ ಬ್ಯಾಕ್ ಟು ಝೀರೋ ಅಗೇನ್, ತಿರ್ಗಾ ಕಷ್ಟಪಡಬೇಕು, ತಿರ್ಗಾ ಹಾಗೆ ಮೇಲೆ ಕೆಳಗಡೆ ಆಗ್ತಾನೆ ಇರುತ್ತೆ, ಅಪ್ ಆ್ಯಂಡ್ ಡೌನ್. ಸೊ ಇದಕ್ಕೆ ಬದಲು ಫ್ಲಾಪ್ ಆದ್ರೂ ಅಟ್ಲೀಸ್ಟ್ ಏನಂದ್ರೆ ಜನರ ಬಾಯಲ್ಲಿ ಇರ್ತೀನಿ ನಾನು, ಓ ಇವನಿದ್ದ ಇವನ್ ಪಿಕ್ಚರ್ ಅಂತ. ಓಕೆ, ಅದೇ ಥರ ಇವ್ರು ಹೇಳಿ ಈಗ ನೋಡಿ ಸಲಾರು ಎಬೋ ಆವರೇಜ್ ಮೂವಿ ಆಯಿತು. ಸೊ ಟೆಕ್ನಿಕಲಿ 3 ಫ್ಲಾಪ್ ಪಿಕ್ಚರ್ ಇತ್ತು, ಅದ್ರ ಮೇಲೆ ಬಂತು. ನೆಕ್ಸ್ಟ್ ಕಲ್ಕಿನೂ ಚೆನ್ನಾಗಿದ್ಬಿಟ್ರೆ ಮುಗೀತು ಅನ್ಕೊಳ್ರಿ. ನೆಕ್ಸ್ಟ್ ಇನ್ನ 150 ಕೋಟಿ ಅಂತೂ ಗ್ಯಾರಂಟಿ. ಪ್ರಭಾಸ್ ಒಂದು 150 ಕೋಟಿ ಗ್ಯಾರಂಟಿ ಕೇಳ್ತಾನೆ ನೆಕ್ಸ್ಟ್ ಪಿಕ್ಚರ್ ಮೇಲಿಂದ. ಓ ಮೈ ಗಾಡ್, ದಟ್ ಗಾಯ್ ಪ್ರಭಾಸ್ ಇಸ್ ಲೈಕ್ ದುಡ್ಡು ತಗೋಬರ್ರಪ್ಪ, ಎಲ್ಲ ನಂದೇ ತುಂಬಿಸ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಎಲ್ಲ ಏನಕ್ಕೆ ಬರೋದು ಫಿಲಮ್ ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿಗೆ ಒಂದು ಕಂಟೆಂಟ್ಗೆ ಇನ್ನ. ಬಟ್ ಈಗಿನ ಕಾಲದಲ್ಲ ಕಂಟೆಂಟ್ ಯಾರು ಕೇಳಲ್ಲ, ಈಗಿನ ಕಾಲದಲ್ಲಿ ದುಡ್ಡು ಮಾಡೋಕ್ಕೆ ಬರೋದು. ಓಪನ್ ಆಗಿ ಸುಳ್ಳೇ ಕೇಳಬೇಕು, ಸುಮ್ಮನೆ ಅಷ್ಟೇ ಬಿಲ್ಡಪ್ ಕೊಡ್ತಾರೆ, ನಾನು ದುಡ್ಡು ಮಾಡೋಕ್ಕೆ ಬರಲ್ಲಪ್ಪ, ನಾನು ಬರೀ ಫಿಲಮ್ಗೋಸ್ಕರ ಬರ್ತೀನಿ, ಅವೆಲ್ಲ ಸುಳ್ಳು. ಯಾಕೆಂದ್ರೆ ಇನ್ ದಿ ಎಂಡ್ ಮನೇಲಿ ಊಟ ಮಾಡಲೇಬೇಕು, ಬಟ್ಟೆ ಹಾಕೊಳ್ಳೇಬೇಕು, ಕಾರ್ ಬೇಕೇ ಬೇಕು ಓಡಾಡೋಕ್ಕೆ. ಎಲ್ಲಿಂದ ಬರುತ್ತೆ ದುಡ್ಡು? ಅಫ್ಕೋರ್ಸ್ ಖರ್ಚು ಇರುತ್ತೆ, ಅಷ್ಟಷ್ಟು ದೊಡ್ಡ ಮನೆ ಕಟ್ಟಿಸ್ತಾರೆ, ಅವರೆಲ್ಲ ಮೇಂಟೈನ್ ಮಾಡೋದು ದುಡ್ಡು ಬೇಡವಾ? ದುಡ್ಡು ಈಸ್ ಇಂಪಾರ್ಟೆಂಟ್. ಸೊ ಇನ್ ದ ಎಂಡ್ ಎವ್ರಿಬಡಿ ಈಸ್ ಡೂಯಿಂಗ್ ಫಾರ್ ದ ಮನಿ ಇಟ್ ಸೆಲ್ಫ್. ಸೊ ಇನ್ ದಿ ಕನ್ಕ್ಲೂಷನ್ ಏನ್ ಅರ್ಥ ಆಯ್ತು? ದುಡ್ಡೇ ಎಲ್ಲ, ದುಡ್ಡುಗೋಸ್ಕರ ಯಾರು ಎಂತ ಬೇಕಾದ್ರೂ ಚೇಂಜ್ ಆಗ್ತಾರೆ ಅನ್ನೋದೇ ಕಾನ್ಸೆಪ್ಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ಲೀಸ್ ಕಂಟೆಂಟ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಇನ್ನೊಂದು ಚೆನ್ನಾಗಿರೋ ಕಂಟೆಂಟ್ ಮಾಡೋಣ ಅಂತ ಆಸೆ ಆಗುತ್ತೆ. ಒಂದೊಂದ್ಸರಿ ಏನಂದ್ರೆ ನೀವು ಕಂಟೆಂಟ್ ಇಷ್ಟನೇ ಪಡಲ್ಲ, ನಾನು ಅಷ್ಟು ಕಷ್ಟಪಟ್ಬಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ನೋ ಬಡಿ ಇಸ್ ರೆಡಿ ಟು ವಾಚ್ ಇಟ್. It feels really sad, okay? It's okay. Thanks for watching guys. Please do subscribe. Bye.